ಬಾವ್ನವ್ರೆ, ಅಕ್ಕೋರು ಯಾಕೆ ಇಷ್ಟು ಬೇಗ ಡಿಸಿಷನ್ ತಗೊಂಡ್ರು? ಇವಾಗಲೇ ಬೋಲ್ಡ್ ಮಾಡಿಸೋ ಅಂಥದ್ದು ಏನಿತ್ತು? ಅಲ್ಲ ಬಾವ್ನವ್ರೆ, ಹೆಣ್ಮಕ್ಳಿಗೆ ಕೂದಲೇ ಒಂದು ಐಡೆಂಟಿಟಿ, ಒಂದು ಸೌಂದರ್ಯ. ನೀವಾದರೂ ಬೇಡ ಅಂತ ಹೇಳ್ಬೋದಿತ್ತಲ್ವಾ? ನನಗೆ ಅರ್ಥ ಆಗುತ್ತೆ ಮಲ್ಲಿ, ಆದರೆ ಈಗಾಗಲೇ ಸಿಕ್ಕಾಪಟ್ಟೆ ಕೂದಲು ಉದುರಕ್ಕೆ ಶುರು ಆಗಿದೆ. ಇನ್ನು ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಉದುರುತ್ತೆ. ಇನ್ನು ಅದನ್ನು ನಾವು ನೋಡೋದು, ನೊಂದ್ಕೊಳ್ಳೋದು ಯಾಕೆ ಅಂಥೇಳಿ ಅವರೇ ನಾನು ತಲೆ ಬಳಸ್ಕೋತೀನಿ ಅಂತ ಡಿಸೈಡ್ ಮಾಡಿದ್ರು. ಅವ್ರು ಹೇಳಿದ್ದು ಸರಿಯಾಗಿದೆ ಅಂತ ನನಗೂ ಅನ್ನಿಸ್ತು. ಬಿಗ್ರೋ, ಇದು ಯಾವುದನ್ನು ನೀನು ಅಂದ್ಕೊಂಡಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ ಮ್ಯಾನ್. ಯಾವುದನ್ನು ಈಸಿಯಾಗಿ ತೊಗೊಳಕ್ಕಾಗಲ್ಲ ಪಾರ್ಥ. ಒಪ್ಕೋಬೇಕಾಗಿರೋದನ್ನು ಆದಷ್ಟು ಬೇಗ ಒಪ್ಕೊಂಬಿಟ್ರೆ ಮನಸ್ಸು ತಿಳಿಯಾಗಿರುತ್ತೆ ಅಲ್ವಾ? ತುಂಬ ಚೆನ್ನಾಗಿದೆ, ಹೂವೇ ಹೂವನ್ನು ಮುಡ್ಕೊಂಡಾಗೆ. ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ? ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಈ ಹೇರ್ ಸ್ಟೈಲಲ್ಲಿ ನಾನು ಇಷ್ಟ ಕಾಣ್ತೀನಿ ಅಂತ. ಅಕ್ಕರೆ, ಏನಿದು? ಏನು ಹೋಗಿಪ್ಪ, ಏನು ರಿಯಾಕ್ಷನ್ನೇ ಇಲ್ಲ 3 ಜನಕ್ಕೂ. ನಾನು ಅನ್ಕೊಂಡೆ ನೋಡಿದ ತಕ್ಷಣ ಹೇಳ್ತೀರಾ ಅದಕ್ಕೆ ವಾವ್ ಭೂಮಿಕಾ ಅವರೇ ಸಖತ್ತಾಗಿ ಕಾಣಿಸ್ತಿದ್ದೀರಾ ಅಂತ. ನೀವು ನೋಡಿದ್ರೆ ಹಿಂಗೆ ನಿಂತಿದ್ದೀರಾ. ಪಾ ಓಕೆ, ಸ್ಮೈಲ್. ಏನೀಗ 1-2 ವರ್ಷದಲ್ಲಿ ಕೂದಲು ಬೆಳೆದು ಬಿಡುತ್ತೆ, ಆಗ ಹೇಳ್ತೀರಾ ನೀವು ಅದಕ್ಕಿಂತ ಇದೇ ಬೆಟರ್ ಆಗಿತ್ತು ಅಂತ. ಏನೋ ವಾಟ್ ಮೊಟ್ಟೆ ಬಾಸ್ ಲುಕ್. ಅದಕ್ಕೆ ನೀವು ಮಾತ್ರ ಇಂಥ ಟೈಮಲ್ಲಿ ಜೋಕ್ ಮಾಡೋಕ್ಕೆ ಸಾಧ್ಯ? ಏನು ಮಾಡೋಕ್ಕಾಗುತ್ತೆ ಪಾರ್ಥ ಅವರೇ? ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಅಳೋದಕ್ಕಾಗತ್ತಾ? ಭರತನ ಫೇಸ್ ಮಾಡೋದನ್ನು ಕಲಿಬೇಕು. ಕಮ್ ಆನ್, ಶಿಯರ್ ಸ್ಮೈಲ್. ನೀವೇನೇ ಅಂದರೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಕಾಣಿಸ್ತಿಲ್ಲ? ನಿನಗೆ ಸರಿಯಾಗಿ ಕಾಣಿಸ್ತಿಲ್ಲ. ನೀವು ಅಷ್ಟೇ ಪಾರ್ಥ ಅವರೇ, ನೀವಿಬ್ರು ಕನ್ನಡಿ ಹಾಕ್ಕೊಳ್ಳಿ. ಗೊತ್ತುಂಬರ್, ಒಂದು ನಿಮಿಷ ಬಂದು. ಸರಿ ಹೇಳಿ, ಏನು ಕರೆದಿದ್ದ? ನಾನು ಒಂದು ವಿಷಯ ಅಂದ್ಕೊಂಡಿದ್ದೀನಿ. ಏನು? ಕೀಮೊಥೆರಪಿ ಮುಗಿಯೋವರೆಗೂ ನಾನು ಹಾಸ್ಪಿಟಲಲ್ಲಿ ಶಿಫ್ಟ್ ಆಗ್ತೀನಿ. ಹಾಸ್ಪಿಟ್ಲಿಗೆ ಶಿಫ್ಟ್ ಆಗ್ತೀರಾ? ಯಾಕೆ? ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೇಲಿ ಬಂದು ಆರಾಮಾಗಿರ್ಬೋದಲ್ಲ? ಇಲ್ಲ, ಬೇಡ, ಹಾಸ್ಪಿಟ್ಲೇ ಬೆಟ್ರು. ನೋಡಿ, ಮನೇಲಿರ್ಬೇಕಾದ್ರೆ ನನ್ನ ನೋಡಿ ಎಲ್ಲರ ಮನಸ್ಸು ಬೇಜಾರಾಗತ್ತೆ. ನಾನು ಖುಷಿ ಆಗಬೇಕು, ನಾನು ನಗ್ನಗ್ತಾ ಇರಬೇಕು ಅಂತ ನನ್ನ ಮುಂದೆ ಎಲ್ಲರೂ ಫೇಕಾಗಿ ಡ್ರಾಮಾ ಮಾಡ್ತಾರೆ. ಅದು ನನಗೆ ಇಷ್ಟ. ನೀವು, ಮಲ್ಲಿ, ಪಾರ್ಥ ಅವರು, ನಾಳೆ ಅಜ್ಜಿ, ಸುಧಾ, ಅಮ್ಮ ಯಾರು ಬಂದರು ಅಯ್ಯೋ ಯಾಕೆ ಹಿಂಗಾಗೋಯ್ತು, ಹಿಂಗಾಗಬಾರ್ದಾಗಿತ್ತು, ಅಯ್ಯೋ ಪಾಪ, ಈ ಮಾತು ಕೇಳೋಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಹಾಸ್ಪಿಟ್ಲಿಗೆ ಶಿಫ್ಟ್ ಆದರೆ ಟ್ರೀಟ್ಮೆಂಟಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೋದು. ನಾನು ಕೀಮೋ ಜೊತೆ ಫೈಟ್ ಮಾಡ್ಬೋದು, ಬಟ್ ಇಮೋಷನ್ಸ್ ಜೊತೆ ಫೈಟ್ ಮಾಡೋ ಶಕ್ತಿ ನಿಜವಾಗ್ಲೂ ಈ ಕ್ಷಣದಲ್ಲಿ ನನ್ನ ಹತ್ರ ಇಲ್ಲ. ಸೊ ಪ್ಲೀಸ್ ಬೇಡ ಅಂತೇಳಿ. ಆದರೂ ಹಾಸ್ಪಿಟ್ಲಿಗಿನ ಮನೆ ಕಂಫರ್ಟ್ ಅಲ್ವಾ ಅಂತ? ಕದಂಬರಿ ಕಂಫರ್ಟು ಜಾಗ ಕೊಡಲ್ಲ, ಮನ್ಸು ಕೊಡುತ್ತೆ. ಆ್ಯಂಡ್ ನೀವಿರ್ತೀರಲ್ಲ. ಕೋರ್ಸ್. ಮತ್ತೆ ಇನ್ನೇನು ಬೇಕು? ಪ್ಲೀಸ್ ಪ್ಲೀಸ್ ಬೇಡ ಅನ್ಬೇಡಿ. ಆಫ್ ಕೋರ್ಸ್.
ಜೊತೆಗೆ ಬುಕ್ಸು ತೊಗೊಂಡೋಗೋಣ. ಆ್ಯಂಡ್ ನೀವು ನಂಗೆ ಬೇಜಾನ್ ಕಥೆಗಳು ಹೇಳಿ. ಕಂಫರ್ಟಬಲ್ ಆಗಿರುತ್ತೆ, ರೈಟ್? ಸರಿ, ನಿಮ್ಗೇನು ಖುಷಿ ಅನಿಸುತ್ತೋ ಅದನ್ನೇ ಮಾಡೋಣ. ಥ್ಯಾಂಕ್ ಯು. ಸರಿ, ಈ ವಿಷಯನ ನಾನು ಅವ್ರಿಗೆ ನಾ ಹೇಳ್ತೀನಿ. ಥ್ಯಾಂಕ್ ಯು ಅಗೇನ್. ಬರ್ತಾ ಮಲ್ಲಿ. ಭಾನುರೆ ಏನಾಯಿತು? ಒಂದು ಸಮಸ್ಯೆನಾ? ಇಲ್ಲಪ್ಪ, ಸಮಸ್ಯೆ ಇಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು. ಇನ್ಮೇಲೆ ಭೂಮಿಕಾ ಅವರು ಆಸ್ಪತ್ರೆಯಲ್ಲೇ ಇದ್ದು ಅಲ್ಲೇ ಟ್ರೀಟ್ಮೆಂಟ್ ತೊಗೋತಾರೆ. ಯಾಕೆ ಬಿಗ್ ಬ್ರೋ? ಮುಂಚೆ ಥರನೇ ಟ್ರೀಟ್ಮೆಂಟಿಗೆ ಹೋಗಿ ಬಂದು ಮಾಡ್ಬೋದಲ್ಲ? ನೋಡು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದಕ್ಕೆ ಮನೇಲೇ ಇದ್ದರೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೋದು. ಅವ್ರಿಗೇನು ಬೇಕೋ ಅದನ್ನ ನಾವು ಮಾಡ್ಕೊಡ್ಬೋದು. ಆಗ ನಮ್ಮ ಮನಸ್ಸಿಗೂ ಸಮಾಧಾನ ಇರುತ್ತೆ. ನೀನು ಆಲ್ ಆಫ್ ಅ ಸಡನ್ ಈ ಡಿಸಿಷನ್ ಯಾಕೆ ತೊಗೊಂಡೆ? ನೋ, ಇಟ್ಸ್ ನಾಟ್ ಮೈ ಡಿಸಿಷನ್, ಭೂಮಿಕಾ ಅವ್ರ ಡಿಸಿಷನ್. ಆ್ಯಕ್ಚುಲಿ ಅವ್ರು ಹೇಳಿದ್ದು ಕರೆಕ್ಟಾಗೇ ಇದೆ. ಅವರು ತಲೆ ಕೂದಲು ತೆಗೆಸಿದಾಗ ನೀವೆಷ್ಟು ಬೇಜಾರು ಮಾಡಿಕೊಟ್ರಿ ಅಂತ ನಿಮ್ಮ ರಿಯಾಕ್ಷನ್ ನಾನು ನೋಡಿದೆ. ಅವರು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಮನೆಗೆ ಒಂದಲ್ಲ ಒಂದು ದಿವಸ ಯಾರಾದರೂ ಬರ್ತಾನೆ ಇರ್ತಾರೆ. ಅತ್ತೆ, ಮಾವ, ಮಕ್ಕಳು, ಅಮ್ಮ, ಅಜ್ಜಿ. ಭೂಮಿಕಾ ಅವ್ರನ್ನ ಈ ಸ್ಥಿತಿ ನೋಡಿ ಅವರು ಪಾಪ ಸಂಕಟ ಪಟ್ಕೋತಾರೆ. ಅದಕ್ಕೆ ಹಾಸ್ಪಿಟ್ಲ್ ಹತ್ರನೇ ತಾನೇ, ಹೋಗಿ ಬಂದು ಮಾಡ್ಬೋದು, ಅದರಲ್ಲೇನಿದೆ, ಇರಲಿ ಬಿಡಿ. ಹಾಗಲ್ಲ ಭಾವನವ್ರೆ, ಅಕ್ಕವರಿಗೆ ಮನೆ ಅಂತಂದರೆ ಜೀವ, ಮನೆಯವರು ಅಂತಂದರೆ ಪ್ರಾಣ. ಅಂಥದ್ರಲ್ಲಿ ಅವರೊಬ್ಬರೇ ಆಸ್ಪತ್ರೆಯಲ್ಲಿ ಹೇಗೆ ಅಂತ. ಒಬ್ಬರೇ ಇರಲ್ಲ, ನಾನು ಇರ್ತೀನಿ ಅವ್ರ ಜೊತೆ. ಆದರೂ ಬಿಗ್ ಬ್ರೋ, ಪಾರ್ಥ, ಇಟ್ಸ್ ಓಕೆ. ನೋಡು, ಆಫೀಸ್ ಕಡೆ ನೀನು ಗಮನ ಕೊಡು. ಏನಾದರೂ ಇದ್ದರೆ ನನಗೆ ಫೋನ್ ಮಾಡು, ನಾನು ಅಲ್ಲಿಂದ ಇನ್ಸ್ಟ್ರಕ್ಟ್ ಮಾಡ್ತೀನಿ, ಓಕೆನಾ? ಮಲ್ಲಿ, ನೀವು ಅಷ್ಟೇ. ಭೂಮಿಕಾ ಅವ್ರಿಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಮನೆಯಿಂದ ಅಡುಗೆ ಮಾಡಿ ತೊಗೊಂಬ. ಆಮೇಲೆ ಮಕ್ಕಳನ್ನ ಸ್ವಲ್ಪ ಸುಧಾರಿಸು, ಓಕೆ?